ನಾವು ಬ್ರೇಕಿಂತ ಮುಂಚೆ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ಕರ್ನಾಟಕಕ್ಕೆ ವಾಪಸ್ಸಾದ ಬಗ್ಗೆ ನೋಡ್ತಾ ಇದ್ವಿ ಸುದ್ದಿಯನ್ನ. ಆದರೆ ಈ ಕ್ಯಾನ್ಸರ್ ವಿಚಾರದಲ್ಲಿ ಶಿವರಾಜ್ ಕುಮಾರ್ ಅವರ ಜರ್ನಿ ಸುಲಭದ್ದೇನಾಗಿರಲಿಲ್ಲ. ಇನ್ಫ್ಯಾಕ್ಟ್ ಶಿವಣ್ಣ ಕೂಡ ಸಾಮಾನ್ಯರಂತೆ ಭಯ ಪಟ್ಟಿದ್ದು ಉಂಟಂತೆ. ಆದರೆ ಅಂತಹ ಸಂದರ್ಭದಲ್ಲಿ ಪತ್ನಿಯಾಗಿ ತಾಯಿಯಾಗಿ ಪತ್ನಿ ಜೊತೆ ನಿಂತಿದ್ದು ದೇವರಂತೆ ತಲೆಯನ್ನ ಕಾಯ್ದಿದ್ದು ಅಭಿಮಾನಿಗಳ ಆಶೀರ್ವಾದ ಅನ್ನೋ ಮಾತನಾಡಿದ್ದಾರೆ ಶಿವಣ್ಣ. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನ ಯೂಶಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನ್ಬೋಸೋದು ಅಭಿಮಾನಿಗಳು ಅವರಿಂದನೇ ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ ಟ್ರಾವೆಲ್ ಮಾಡಿದ್ದು ಅಬೌಟ್ 21 hours ಫ್ಲೈಟ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು. ಯೂಶ್ವಲಿ ಗಂಡಸರಿಗೆ ತಾಯಿಂದರು ತುಂಬ ಇರ್ತಾರೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ನೋಡೋಕೆ. ಗೀತಾ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರ್ತದೆ. ನಮ್ಮ ಅಲ್ಲಿದ್ದು ಕನ್ನಡಿಗರು ಇರ್ಬೋದು, ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು. ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಏನು ಮಾಡ್ಕೊಡ್ಬೇಕು ಹೇಳಿ ಅದೆಲ್ಲ ಮರೆಯೋಕ್ಕೆ ಅಲ್ಲ. ಅದಕ್ಕೆ ಮತ್ತು ಯೂನಿವರ್ಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ಎಮೋಷ್ನಲ್ ಆಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಅಳ್ಳೇ ಬ್ಯಾಡ್ದು, ಇವತ್ತು ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಧೈರ್ಯವಾಗಿದೆ. ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಕಾಣ್ತೀನಿ. ಕ್ಯಾನ್ಸರ್ ಅಂತ ಮಾರಕ ರೋಗ, ಅದನ್ನು ಅನುಭವಿಸೋದು, ಅದಕ್ಕೋಸ್ಕರ ಚಿಕಿತ್ಸೆಯನ್ನು ಪಡೆಯೋದು, ಅದರಿಂದ ಗುಣಮುಖರಾಗೋದು ಸುಲಭದ ಮಾತಲ್ಲ. ಅಂದರೆ ಕ್ಯಾನ್ಸರ್ಗೆ ಸೆಡ್ಡು ಹೊಡೆದು ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ ಶಿವಣ್ಣ. ಆ ಮೂಲಕ ಅನೇಕರಿಗೆ ಮಾದರಿಯಾಗಿದ್ದಾರೆ. ಇನ್ನು ತಮಗಾದ ಆರೋಗ್ಯ ಸಂಬಂಧಿ ಸಮಸ್ಯೆ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳದೆ ಬಹಿರಂಗವಾಗಿ ಮುಕ್ತವಾಗಿ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ಗೀತಕ್ಕ ಮಾತನಾಡೋ ಸಂದರ್ಭದಲ್ಲಿ ಎಲ್ಲ ದೃಶ್ಯಗಳನ್ನು ಕೂಡ ನಾನು ಒಬ್ಬ ರಿಪೋರ್ಟರ್ ರೀತಿಯಲ್ಲಿ ಸೆರೆ ಹಿಡ್ಕೊಂಡು ಬಂದಿದ್ದೀನಿ, ಡಾಕ್ಯುಮೆಂಟ್ರಿ ಮಾಡಿ ಹೇಗೆ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡಿದ್ರು ಶಿವಣ್ಣ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅನ್ನೋ ಹಂಬಲ ಇದೆ ಅನ್ನೋದು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾನ್ಸರ್ ರೋಗದ ಬಗ್ಗೆ ಅರಿವಿದ್ದು ಆತ್ಮಸ್ಥೈರ್ಯ ಹಾಗೆ ದಿಟ್ಟತನದಿಂದ ಅದನ್ನು ಹೋರಾಟ ಮಾಡಿ ಗೆಲ್ಲಬಹುದು ಅನ್ನೋದನ್ನು ತೋರಿಸಿದ್ದಾರೆ ಶಿವಣ್ಣ. ಮಾನಸಿಕವಾಗಿ ಕುಗ್ಗದೆ ಧೈರ್ಯವಾಗಿ ಅದನ್ನು ಎದುರಿಸಿ ಬಂದಿದ್ದಾರೆ. ಧೈರ್ಯವಾಗಿರುವಂತೆ ಎಲ್ಲ ಅಭಿಮಾನಿಗಳಿಗೂ ಕೂಡ ಕಾಲಾನುಸಾರ ಸಂದೇಶವನ್ನು ಕೊಡ್ತಲೇ ಇದ್ರು. ಇವತ್ತು ಕೂಡ ಫ್ಯಾನ್ಸ್ ಪ್ರಾರ್ಥನೆಯಿಂದಲೇ ನನಗೆ ಮರುಜನ್ಮ ಸಿಕ್ಕಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಶಿವಣ್ಣ. 100 ಕಾಲ ಶಿವಣ್ಣ ಅವರು ಆರೋಗ್ಯಪೂರ್ಣರಾಗಿ ಇರಲಿ ಅನ್ನೋದು ನಮ್ಮ ಆಶಯ ಕೂಡ. ನಾವು ಬ್ರೇಕಿಂತ ಮುಂಚೆ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ಕರ್ನಾಟಕಕ್ಕೆ ವಾಪಸ್ಸಾದ ಬಗ್ಗೆ ನೋಡ್ತಾ ಇದ್ವಿ ಸುದ್ದಿಯನ್ನ. ಆದರೆ ಈ ಕ್ಯಾನ್ಸರ್ ವಿಚಾರದಲ್ಲಿ ಶಿವರಾಜ್ ಕುಮಾರ್ ಅವರ ಜರ್ನಿ ಸುಲಭದ್ದೇನಾಗಿರಲಿಲ್ಲ. ಇನ್ಫ್ಯಾಕ್ಟ್ ಶಿವಣ್ಣ ಕೂಡ ಸಾಮಾನ್ಯರಂತೆ ಭಯ ಪಟ್ಟಿದ್ದು ಉಂಟಂತೆ. ಆದರೆ ಅಂತಹ ಸಂದರ್ಭದಲ್ಲಿ ಪತ್ನಿಯಾಗಿ ತಾಯಿಯಾಗಿ ಪತ್ನಿ ಜೊತೆ ನಿಂತಿದ್ದು ದೇವರಂತೆ ತಲೆಯನ್ನ ಕಾಯ್ದಿದ್ದು ಅಭಿಮಾನಿಗಳ ಆಶೀರ್ವಾದ ಅನ್ನೋ ಮಾತನಾಡಿದ್ದಾರೆ ಶಿವಣ್ಣ. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನ ಯೂಶಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನ್ಬೋಸೋದು ಅಭಿಮಾನಿಗಳು ಅವರಿಂದನೇ ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ ಟ್ರಾವೆಲ್ ಮಾಡಿದ್ದು ಅಬೌಟ್ 21 hours ಫ್ಲೈಟ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು. ಯೂಶ್ವಲಿ ಗಂಡಸರಿಗೆ ತಾಯಿಂದರು ತುಂಬ ಇರ್ತಾರೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ನೋಡೋಕೆ. ಗೀತಾ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರ್ತದೆ. ನಮ್ಮ ಅಲ್ಲಿದ್ದು ಕನ್ನಡಿಗರು ಇರ್ಬೋದು, ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು. ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಏನು ಮಾಡ್ಕೊಡ್ಬೇಕು ಹೇಳಿ ಅದೆಲ್ಲ ಮರೆಯೋಕ್ಕೆ ಅಲ್ಲ. ಅದಕ್ಕೆ ಮತ್ತು ಯೂನಿವರ್ಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ಎಮೋಷ್ನಲ್ ಆಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಅಳ್ಳೇ ಬ್ಯಾಡ್ದು, ಇವತ್ತು ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಧೈರ್ಯವಾಗಿದೆ. ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಕಾಣ್ತೀನಿ.
ಕ್ಯಾನ್ಸರ್ ಅಂತ ಮಾರಕ ರೋಗ, ಅದನ್ನು ಅನುಭವಿಸೋದು, ಅದಕ್ಕೋಸ್ಕರ ಚಿಕಿತ್ಸೆಯನ್ನು ಪಡೆಯೋದು, ಅದರಿಂದ ಗುಣಮುಖರಾಗೋದು ಸುಲಭದ ಮಾತಲ್ಲ. ಅಂದರೆ ಕ್ಯಾನ್ಸರ್ಗೆ ಸೆಡ್ಡು ಹೊಡೆದು ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ ಶಿವಣ್ಣ. ಆ ಮೂಲಕ ಅನೇಕರಿಗೆ ಮಾದರಿಯಾಗಿದ್ದಾರೆ. ಇನ್ನು ತಮಗಾದ ಆರೋಗ್ಯ ಸಂಬಂಧಿ ಸಮಸ್ಯೆ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳದೆ ಬಹಿರಂಗವಾಗಿ ಮುಕ್ತವಾಗಿ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ಗೀತಕ್ಕ ಮಾತನಾಡೋ ಸಂದರ್ಭದಲ್ಲಿ ಎಲ್ಲ ದೃಶ್ಯಗಳನ್ನು ಕೂಡ ನಾನು ಒಬ್ಬ ರಿಪೋರ್ಟರ್ ರೀತಿಯಲ್ಲಿ ಸೆರೆ ಹಿಡ್ಕೊಂಡು ಬಂದಿದ್ದೀನಿ, ಡಾಕ್ಯುಮೆಂಟ್ರಿ ಮಾಡಿ ಹೇಗೆ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡಿದ್ರು ಶಿವಣ್ಣ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅನ್ನೋ ಹಂಬಲ ಇದೆ ಅನ್ನೋದು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾನ್ಸರ್ ರೋಗದ ಬಗ್ಗೆ ಅರಿವಿದ್ದು ಆತ್ಮಸ್ಥೈರ್ಯ ಹಾಗೆ ದಿಟ್ಟತನದಿಂದ ಅದನ್ನು ಹೋರಾಟ ಮಾಡಿ ಗೆಲ್ಲಬಹುದು ಅನ್ನೋದನ್ನು ತೋರಿಸಿದ್ದಾರೆ ಶಿವಣ್ಣ. ಮಾನಸಿಕವಾಗಿ ಕುಗ್ಗದೆ ಧೈರ್ಯವಾಗಿ ಅದನ್ನು ಎದುರಿಸಿ ಬಂದಿದ್ದಾರೆ. ಧೈರ್ಯವಾಗಿರುವಂತೆ ಎಲ್ಲ ಅಭಿಮಾನಿಗಳಿಗೂ ಕೂಡ ಕಾಲಾನುಸಾರ ಸಂದೇಶವನ್ನು ಕೊಡ್ತಲೇ ಇದ್ರು. ಇವತ್ತು ಕೂಡ ಫ್ಯಾನ್ಸ್ ಪ್ರಾರ್ಥನೆಯಿಂದಲೇ ನನಗೆ ಮರುಜನ್ಮ ಸಿಕ್ಕಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಶಿವಣ್ಣ. 100 ಕಾಲ ಶಿವಣ್ಣ ಅವರು ಆರೋಗ್ಯಪೂರ್ಣರಾಗಿ ಇರಲಿ ಅನ್ನೋದು ನಮ್ಮ ಆಶಯ ಕೂಡ. ನಾವು ಬ್ರೇಕಿಂತ ಮುಂಚೆ ನಟ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ಕರ್ನಾಟಕಕ್ಕೆ ವಾಪಸ್ಸಾದ ಬಗ್ಗೆ ನೋಡ್ತಾ ಇದ್ವಿ ಸುದ್ದಿಯನ್ನು. ಆದರೆ ಈ ಕ್ಯಾನ್ಸರ್ ವಿಚಾರದಲ್ಲಿ ಶಿವರಾಜ್ ಕುಮಾರ್ ಅವರ ಜರ್ನಿ ಸುಲಭದ್ದೇನಾಗಿರಲಿಲ್ಲ. ಇನ್ಫ್ಯಾಕ್ಟ್ ಶಿವಣ್ಣ ಕೂಡ ಸಾಮಾನ್ಯರಂತೆ ಭಯ ಪಟ್ಟಿದ್ದು ಉಂಟಂತೆ. ಆದರೆ ಅಂತಹ ಸಂದರ್ಭದಲ್ಲಿ ಪತ್ನಿಯಾಗಿ ತಾಯಿಯಾಗಿ ಪತ್ನಿ ಜೊತೆ ನಿಂತಿದ್ದು, ದೇವರಂತೆ ತಲೆಯನ್ನು ಕಾಯ್ದಿದ್ದು, ಅಭಿಮಾನಿಗಳ ಆಶೀರ್ವಾದ ಅನ್ನೋ ಮಾತನಾಡಿದ್ದಾರೆ ಶಿವಣ್ಣ. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನ ಯೂಶ್ವಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನ್ಭವಿಸೋದು ಅಭಿಮಾನಿಗಳು ಅವರಿಂದನೇ. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ ಟ್ರಾವೆಲ್ ಮಾಡೋದು, ಅಬೌಟ್ 21 hours ಫ್ಲೈಟ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ. ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಗೊತ್ತಿಲ್ಲ, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಬೇಕಿತ್ತು. ಯೂಶ್ವಲಿ ಗಂಡಸರಿಗೆ ತಾಯಿಂದರು ತುಂಬ ಇರ್ತದೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ನೋಡೋಕೆ. ಗೀತ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರ್ತದೆ. ನಮ್ಮ ಅಲ್ಲಿದ್ದು ಕನ್ನಡಿಗರಿರ್ಬೋದು, ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು. ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಏನು ಮಾಡ್ಕೊಡ್ಬೇಕು ಹೇಳಿ ಅದೆಲ್ಲ ಮರೆಯೋಕ್ಕೆ. ಅದಕ್ಕೆ ಮತ್ತು ಯೂನಿವರ್ಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ಎಮೋಷ್ನಲ್ ಆಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಹಳ್ಳೆ ಬ್ಯಾಡ್ದು ಇವತ್ತು ಸ್ಟ್ರಾಂಗ್ ಆಗಿರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಧೈರ್ಯವಾಗಿದೆ. ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಕಾಣುತ್ತೆ. ಕ್ಯಾನ್ಸರ್ ಅಂತ ಮಾರಕ ರೋಗ, ಅದನ್ನು ಅನುಭವಿಸೋದು, ಅದಕ್ಕೋಸ್ಕರ ಚಿಕಿತ್ಸೆಯನ್ನು ಪಡೆಯೋದು, ಅದರಿಂದ ಗುಣಮುಖರಾಗೋದು ಸುಲಭದ ಮಾತಲ್ಲ. ಅಂದರೆ ಕ್ಯಾನ್ಸರ್ಗೆ ಸೆಡ್ಡು ಹೊಡೆದು ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ ಶಿವಣ್ಣ. ಆ ಮೂಲಕ ಅನೇಕರಿಗೆ ಮಾದರಿಯಾಗಿದ್ದಾರೆ. ಇನ್ನು ತಮಗಾದ ಆರೋಗ್ಯ ಸಂಬಂಧಿ ಸಮಸ್ಯೆ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳದೆ ಬಹಿರಂಗವಾಗಿ ಮುಕ್ತವಾಗಿ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ಗೀತಕ್ಕ ಮಾತನಾಡೋ ಸಂದರ್ಭದಲ್ಲಿ ಎಲ್ಲ ದೃಶ್ಯಗಳನ್ನು ಕೂಡ ನಾನು ಒಬ್ಬ ರಿಪೋರ್ಟರ್ ರೀತಿಯಲ್ಲಿ ಸೆರೆ ಹಿಡ್ಕೊಂಡು ಬಂದಿದ್ದೀನಿ, ಡಾಕ್ಯುಮೆಂಟ್ರಿ ಮಾಡಿ ಹೇಗೆ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡಿದ್ರು ಶಿವಣ್ಣ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅನ್ನೋ ಹಂಬಲ ಇದೆ ಅನ್ನೋದು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾನ್ಸರ್ ರೋಗದ ಬಗ್ಗೆ ಅರಿವಿದ್ದು ಆತ್ಮಸ್ಥೈರ್ಯ ಹಾಗೆ ದಿಟ್ಟತನದಿಂದ ಅದನ್ನು ಹೋರಾಟ ಮಾಡಿ ಗೆಲ್ಲಬಹುದು ಅನ್ನೋದನ್ನು ತೋರಿಸಿದ್ದಾರೆ ಶಿವಣ್ಣ. ಮಾನಸಿಕವಾಗಿ ಕುಗ್ಗದೆ ಧೈರ್ಯವಾಗಿ ಅದನ್ನು ಎದುರಿಸಿ ಬಂದಿದ್ದಾರೆ. ಧೈರ್ಯವಾಗಿರುವಂತೆ ಎಲ್ಲ ಅಭಿಮಾನಿಗಳಿಗೂ ಕೂಡ ಕಾಲಾನುಸಾರ ಸಂದೇಶವನ್ನು ಕೊಡ್ತಲೇ ಇದ್ರು. ಇವತ್ತು ಕೂಡ